Hello everyone, welcome to Sanmargaha classes. Let us see question number 21 of chapter Reproduction in Animals. Expand IVF. IVF ಅನ್ನ ಎಕ್ಸ್ಪಾಂಡ್ ಮಾಡಕ್ ಕೇಳ್ತಿದ್ದಾರೆ. ಈಗ ನೋಡಿ IVF ಅನ್ನೋದು ಬಹಳಷ್ಟು ನೀವು ರಿಪೀಟೆಡ್ಲಿ ಕೇಳ್ತಿರ್ತೀರಾ ಅಲ್ವಾ. IVF ಟ್ರೀಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೇಳ್ತಿರ್ತೀರಾ ಅಥವಾ ಹಾಸ್ಪಿಟಲ್ ಎದುರಿಗೆ ಬೋರ್ಡ್ ಹಾಕೊಂಡಿರುತ್ತೆ. ಹಾಗಿದ್ರೆ IVF ಅಂದ್ರೆ ಏನು? IVF is ಇನ್ ವಿಟ್ರೋ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನಂತ ನಿಮಗೆ ಗೊತ್ತು? ವಾಟ್ ಇಸ್ ಫರ್ಟಿಲೈಸೇಷನ್? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಪ್ರೆಸೆಂಟ್ ಅಲ್ವಾ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಇನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್. ಇಫ್ ಯು ಕನ್ಸಿಡರ್ ಇನ್ ಹ್ಯೂಮನ್, ಫ್ರಮ್ ಓವರೀಸ್ ಫಿಮೇಲ್ ಗ್ಯಾಮೆಟ್ಸ್ ಅದನ್ನ ಎಗ್ಸ್ ಅಂತ ಕರಿತೀವಿ, ದೇ ಆರ್ ಪ್ರೊಡ್ಯೂಸ್ಡ್. ವೆರಾಸ್ ಫ್ರಮ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ವೆನ್ ಸ್ಪರ್ಮ್ ಅಂಡ್ ಎಗ್ ಈಸ್ ಫ್ಯೂಸ್ಡ್ ಟುಗೆದರ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಮೀನ್ಸ್ ಔಟ್ಸೈಡ್ ದ ಬಾಡಿ. ಹಾಗಿದ್ರೆ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ಔಟ್ಸೈಡ್ ದ ಬಾಡಿ ಆಗಿರುತ್ತೆ. ಇದನ್ನ ಇನ್ ವಿಟ್ರೋ ಫರ್ಟಿಲೈಸೇಷನ್. ಔಟ್ಸೈಡ್ ದ ಬಾಡಿ ಜೊತೆಗೆ ಇನ್ ಲ್ಯಾಬೋರೇಟರಿ, ಲ್ಯಾಬ್ ಅಲ್ಲಿ ಮಾಡಿರ್ತಾರೆ. ಸಿ ಇಲ್ಲಿ ಒಂದು ಡಿಶ್ ಮೇಲೆ, ಒಂದು ಡಿಶ್ ಅಲ್ಲಿ ಫರ್ಟಿಲೈಸೇಷನ್ ಅನ್ನ ಮಾಡಿರ್ತಾರೆ. ಫಾರ್ಮ್ ಆಗಿರೋ ಎಂಬ್ರಿಯೋವನ್ನ ಏನ್ ಮಾಡ್ತಾರೆ ಅಂದ್ರೆ ಯೂಟರಸ್ ಅಲ್ಲಿ ಇಂಪ್ಲಾಂಟ್ ಮಾಡ್ತಾರೆ ಫಾರ್ ಡೆವಲಪ್ಮೆಂಟ್. ಇದನ್ನ IVF ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರೆದಿರ್ತೀವಿ. ಇಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್. ಹಾಗಿದ್ರೆ ಯಾಕೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅನ್ನ, ಯಾಕೆ ಈ ಮೆಥಡ್ ಬಂತು ಅಥವಾ ಯಾಕೆ ಈ ಪ್ರೊಸೆಸ್ ಬಂತು? ಯಾವಾಗ ನ್ಯಾಚುರಲಿ ಫರ್ಟಿಲೈಸೇಷನ್ ಆಗ್ತಾ ಇರೋದಿಲ್ಲ, ಬಹಳಷ್ಟು ವರ್ಷ ಆಗ್ಬಿಟ್ಟಿರುತ್ತೆ, ಆದ್ರೂ ರಿಪ್ರೊಡಕ್ಷನ್ ಸಾಧ್ಯ ಆಗ್ತಾ ಇರೋದಿಲ್ಲ, ಆ ಟೈಮಲ್ಲಿ IVF ಗೆ ಹೋಗಿರ್ತಾರೆ. IVF ಥ್ರೂ ಮಕ್ಕಳು ಮಾಡ್ಕೊಳ್ಳೋದು, ಈ ರೀತಿ ಪ್ರೊಸೆಸ್ಗೆ ಹೋಗಿರ್ತಾರೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.